ಫಸ್ಟ್ ಆಫ್ ಆಲ್ ಹೆಣ್ಮಕ್ಳೇ ಹೈಯೆಸ್ಟಾಗಿ ಬರ್ತಾ ಇರೋದು. ಈ ಸತಿನ ಅವರೇ ಬರ್ತಾರಂತ ಒಂದು ಹೋಪ್ ಇದೆ, ನೋಡೋಣ. ಆಲ್ ದ ಬೆಸ್ಟ್ ಎಲ್ಲರಿಗೂ. ನಮಸ್ಕಾರ ಸ್ನೇಹಿತರೆ, ನಾವು ಇಲ್ಲಿ PES ಕಾಲೇಜಿಂದ ಬಂದಿದ್ದೀವಿ. ಇಲ್ಲಿ 10th ಸ್ಟ್ಯಾಂಡರ್ಡ್ ಮ್ಯಾಥ್ಸ್ ಎಕ್ಸಾಮ್ ನಡೀತಿದೆ. ತಾಯಿ ತಂದೆ ಅವರು ಮತ್ತು ಮಕ್ಕಳು ಇಬ್ಬರು ಬಂದಿದ್ದಾರೆ. ಅವರು ಹೇಗೆ ಮನೆಯಲ್ಲಿ ಪ್ರಿಪ್ರೇಷನ್ ಮಾಡಿದ್ದಾರೆ ಅಂತ ಅವ್ರನ್ನ ಕೇಳೋಣ ಬನ್ನಿ. ಮಕ್ಕಳೆಲ್ಲ 10th ಎಕ್ಸಾಮ್ ಬರೀತಿದ್ದಾರೆ. ಮನೆಯಲ್ಲಿ ಯಾವ ಥರ ಪ್ರಿಪ್ರೇಷನ್ ಮಾಡಿದ್ರೆ ಅಂತ ಹೇಳಿ. ನಾನೇನು ಪ್ರಿಪ್ರೇಷನ್ ಮಾಡಿಲ್ಲ, ಎಲ್ಲ ಅವರವರೇ ಮಾಡಿಕೊಂಡ್ರು. ಬಿಕಾಸ್ ದೇ ಆರ್ ಗ್ರೋನ್ ಅಪ್ ಅಲ್ವಾ, ದೇ ಹ್ಯಾವ್ ಟು ಟೇಕ್ ಕೇರ್ ಆಫ್ ದೆಮ್ಸೆಲ್ಸ್ ಆ್ಯಂಡ್ ದೇ ನೀಡ್ ಟು ಬಿ ವೆರಿ ಮೆಚೂರ್ಡ್ ಇನಫ್ ಇನ್ ಹ್ಯಾಂಡ್ಲಿಂಗ್ ಥಿಂಗ್ಸ್. ಅವರೇ ಮಾಡಿಕೊಂಡ್ರು. ಓನ್ಲಿ ಥಿಂಗ್ ಈಸ್ ಆಸ್ ಅ ಪೇರೆಂಟ್ ವಿ ಹ್ಯಾವ್ ಟು ಮೋಟಿವೇಟ್ ದೆಮ್ ಆ್ಯಂಡ್ ಜಸ್ಟ್ ಲಿಟಲ್ ಬಿಟ್ ಆಫ್ ಪೊಲೀಸಿಂಗ್, ಓದಿದ್ಯಾ ಇಲ್ವಾ ಏನು ಅಂತ. ಅದರ್ವೈಸ್ ಇಟ್ಸ್ ಕೂಲ್ ಗೋಯಿಂಗ್ ಆನ್. ಅವ್ರು ಹೇಗೆ ಪ್ರಿಪೇರ್ ಆಗಿದ್ರು ಮನೆ? ಪ್ರಿಪೇರ್ ಅವರ್ ರೆಸ್ಪಾನ್ಸಿಬಿಲಿಟಿ ಡಿಪೆಂಡಿಂಗ್ ಆನ್ FAs, SAs, ಸ್ಟೇಜ್ ಬೈ ಸ್ಟೇಜ್ ದೇ ಇಂಪ್ರೂವ್ ದೆಮ್ಸೆಲ್ಸ್. ಮನೆಯಲ್ಲಿ ಡೇ ಟು ಡೇ ಲೈಫಲ್ಲಿ ಅವರು ಪ್ರಿಪೇರ್ ಆಗೋದು ನಿಮ್ಗೆ ಏನಾದರೂ ತೊಂದರೆ ಆಯಿತಾ? ಆಸ್ ಅ ಪೇರೆಂಟ್ ನೋ ಒನ್ ಕ್ಯಾನ್ ಸೇ ಇಟ್ ಈಸ್ ಅ ತೊಂದರೆ. ಇಟ್ ಈಸ್ ಎವ್ರಿ ಪೇರೆಂಟ್ಸ್ ರೆಸ್ಪಾನ್ಸಿಬಿಲಿಟಿ ಟು ಬ್ರಿಂಗ್ ಅಪ್ ದೇರ್ ಕಿಡ್ಸ್ ಅಲ್ವಾ. ಸೊ ಅವ್ರ ಪಾಡಿಗೆ ಅವ್ರು ಮಾಡ್ಕೋತಾ ಇದ್ರು. ನಾವು ಲಿಟಲ್ ಬಿಟ್ ಆಫ್ ಪುಷಿಂಗ್ ದೆಮ್, ಎನ್ಕರೇಜಿಂಗ್ ದೆಮ್, ನಾಟ್ ಪ್ರೆಷರೈಸಿಂಗ್ ದೆಮ್, ಮೇನ್ ಥಿಂಗ್. ಚೆನ್ನಾಗಿ ಬರೀತಿದ್ದೀರಂತೆ ಅನ್ಕೊಂತಿದ್ದೀರಾ? ಮಾಡಿರ್ತಾಳೆ. ಥ್ಯಾಂಕ್ ಯು. ಈಗ ಎಕ್ಸಾಮ್ ಬರೀತಿದ್ದೀರಲ್ವಾ, ಹೇಗೆ ಮನೆಯಲ್ಲಿ ಪ್ರಿಪೇರ್ ಆದ್ರು? ಅದೇ ಕ್ಲಾಸ್ಗೆ ಹೋಗೋರು, ಓದೋರು, ಅಲ್ಲೂ ಮುಗಿಸ್ಕೊಂಡು ಬಂದು ಮತ್ತೆ ಟ್ಯೂಷನ್ಗೆ ಹೋಗೋದು, ಮತ್ತು ಮನೆಯಲ್ಲೂ ಎಷ್ಟೊತ್ತಾಗುತ್ತೋ ಅವ್ರಿಗೆ ಅಷ್ಟೊತ್ತು ಅವರಿಗೂ ಓದೋಳು, ಪ್ರಾಕ್ಟೀಸ್ ಮಾಡೋಳು, ಓದೋಳು ಎಲ್ಲ ಮಾಡೋಳು. ಥ್ಯಾಂಕ್ ಯು. ನಮಸ್ಕಾರ. ಇದು ಈಗ ಎಕ್ಸಾಮ್ಸ್ ಬರೀತಿದ್ದಾರೆ. ಮನೆಯಲ್ಲಿ ಹೇಗೆ ಪ್ರಿಪೇರ್ ಆದ್ರು ಎಕ್ಸಾಮ್ ಬರೀಕ್ಕಿಂತ? ತುಂಬ ಚೆನ್ನಾಗಿ ಪ್ರಿಪೇರ್ ಆಗ್ತಾ ಇದ್ದಾರೆ. ರಾತ್ರಿ 12 ಗಂಟೆ 1 ಗಂಟೆ, ಈ ಸಲ ಗ್ರೇಸ್ ಮಾರ್ಕ್ಸ್ ಬೇರೆ ಇಲ್ಲ, ಹಾಗಾಗಿ ತುಂಬ ಚೆನ್ನಾಗಿ ಪ್ರಿಪೇರ್ ಆಗ್ತಾ ಇದ್ದಾರೆ ಮಕ್ಕಳೆಲ್ಲ. ನೋಡಬೇಕು ಅಲ್ವಾ. ಅವ್ರ ಸ್ಕೂಲಿಂದ ಅವ್ರಿಗೆ ಹೇಗೆ? ತುಂಬ ಚೆನ್ನಾಗಿ ಪ್ರಿಪೇರ್ ಮಾಡಿದ್ದಾರೆ ಮಕ್ಕಳನ್ನ. ಆ ಥರ ಏನಿಲ್ಲ, ಎಲ್ಲ ಮಕ್ಕಳೂ ತುಂಬ ಪ್ರಿಪೇರ್ ಮಾಡಿದ್ದಾರೆ. ಅದೇ ನೋಡಬೇಕು, ಚೆನ್ನಾಗಿ ಬರೆದ್ರೆ. ಟ್ಯೂಷನ್ಗೆ ಹೋಗಿದ್ದಾಳೆ, KKNಗೆ ಹೋಗಿದ್ದಾರೆ ಟ್ಯೂಷನ್ಗೆ. ಹಾಗಾಗಿ ಎಷ್ಟು ಮಾರ್ಕ್ಸ್ ಬರ್ಬೋದು ಅಂತ? 85 ಮೇಲೆ, 85, 90 ಅಬೋ ಅನ್ಕೊಳ್ತಾ ಇದ್ದೀವಿ. ಓಕೆ. ನಿಮ್ಮ ಮಕ್ಕಳು ಎಕ್ಸಾಮ್ ಬರೀತಿದ್ದೀರಲ್ವಾ, ಹೇಗೆ ಪ್ರಿಪೇರ್ ಆಗಿದ್ರು ಮನೆಯಲ್ಲಿ? ಬೆಳಗ್ಗೆ ಬೇಗ ಎದ್ದೇಳ್ತಾಳೆ, ರಾತ್ರಿನೂ 11 ಗಂಟೆ 11:30ವರೆಗೂ ಓದ್ಕೊತಾಳೆ. ನಮ್ಮನ್ನೇನು ಅವ್ರು ಕಾಯಲ್ಲ. ಈಗ ಅವ್ರಿಗೆ ಜವಾಬ್ದಾರಿ ಬಂದಿದೆ, ಅಲಾರಾಮ್ ಇಟ್ಕೊಳ್ತಾರೆ, ಎದ್ದೇಳ್ತಾರೆ, ರೆಡಿ ಆಗ್ತಾರೆ, ಆನ್ ಟೈಮ್ ಓದ್ತಾಳೆ, ಮಾಡ್ತಾ ಇದ್ದಾಳೆ. ಓಕೆ. ಎಷ್ಟು ಮಾರ್ಕ್ಸ್ ಬರ್ಬೋದು? 85% ಮೇಲೆ ಅಂತ ಅಂದ್ಕೊಂಡಿದ್ದೀನಿ. ಕಷ್ಟಪಡ್ತಾ ಇದ್ದಾಳೆ, ಅದಕ್ಕೆ ಪ್ರತಿಫಲ ಬೇಕಲ್ವಾ. ಯಾವ ಸಬ್ಜೆಕ್ಟ್ ಟಫ್ ಆಗಿರ್ಬೇಕು ಅವ್ರಿಗೆ? ಅವಳಿಗೆ ಸ್ವಲ್ಪ ಸೈನ್ಸ್, ಅದು ಬಿಟ್ಟರೆ ಮಿಕ್ಕಿದೆಲ್ಲ ಆರಾಮಾಗಿ ಮಾಡ್ತಾಳೆ. ಸೈನ್ಸ್ ಸ್ವಲ್ಪ ಅವಳು ಕಷ್ಟ ಅನಿಸುತ್ತೆ. ಥ್ಯಾಂಕ್ ಯು. ಇಲ್ಲೇ ಸೆಂಟ್ರ್ ಬಿದ್ದಿದೆ. ಅವಳು ರಾತ್ರಿ ಹಗಲು ಕಷ್ಟ ಬಿದ್ದು ಓದ್ತಾ ಇದ್ದಾರೆ. ಮಾಡಲ್ ಪೇಪರ್ಸು ಮತ್ತು ಸ್ಕೂಲಲ್ಲಿ ಕೋಚಿಂಗ್ ಕ್ಲಾಸಸ್ ಎಲ್ಲ ತುಂಬ ತೊಗೊಂಡಿದ್ದಾರೆ. ಸೊ ಅವ್ರು ಕಷ್ಟ ಬಿದ್ದಿದ್ದಕ್ಕೂ ಪೇಪರ್ ಈಸಿ ಇದ್ದು ಒಳ್ಳೆ ಮಾರ್ಕ್ಸ್ ಬಂದರೆ ಸಾಕು ನಮಗೆ. ಒಂದು ತಿಂಗಳಿಂದ ತುಂಬ ಕಷ್ಟ ಬೀಳ್ತಾ ಇದ್ದಾರೆ ಮಕ್ಕಳು. ಗ್ರೇಸ್ ಮಾರ್ಕ್ಸ್ ಬೇರೆ ಕ್ಯಾನ್ಸಲ್ ಮಾಡಿದ್ದಾರೆ. ಸೊ ಪೇಪರ್ ಈಸಿ ಇದ್ದರೆ ಮಕ್ಕಳು ಸ್ಕೋರ್ ಮಾಡೋಕ್ಕೂ ಈಸಿ ಆಗುತ್ತೆ. ಟ್ವಿಸ್ಟ್ ಕ್ವಶನ್ಗಳಿಲ್ಲ ಅಂದರೆ ಮಕ್ಕಳು ಸ್ಕೋರ್ ಮಾಡೋಕ್ಕೆ ಈಸಿ ಆಗುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ನಮಸ್ಕಾರ. ಇಲ್ಲಿ 10th ಸ್ಟ್ಯಾಂಡರ್ಡ್ ಎಕ್ಸಾಮ್ ಬರೀತಿದ್ದಾರೆ. ಮನೆಯಲ್ಲಿ ಹೇಗೆ ಪ್ರಿಪೇರ್ ಆಗಿದ್ರು? ಮನೇಲಿ ಪೇರೆಂಟ್ಸ್ ಬಂದ್ಬಿಟ್ಟು ಫ್ರೀಯಾಗಿ ಬಿಡಬೇಕು ಮಕ್ಕಳನ್ನ. ಅವರಾಗಿ ಇಷ್ಟಪಟ್ಟು ಓದಬೇಕು. ಅವ್ರಿಗೆ ಪ್ರೆಷರ್ ಕೊಟ್ಟರೆ ಅವರು ಏನಾಗುತ್ತೆ, ಅಪ್ಸೆಟ್ ಆಗುತ್ತೆ ಮೈಂಡು. ಫ್ರೀಯಾಗಿ ಬಿಟ್ಟರೆ ಅವ್ರು ಕ್ಲೀನಾಗಿ ಓದ್ಕೊಂಡು ಹೋಗ್ತಾರೆ. ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿ ಬಂದಿದ್ದಾರೆ. ಬರ್ದಿದ್ದಾರೆ, ಎಲ್ಲ ಚೆನ್ನಾಗಿ ಓದಿದ್ದಾರೆ. ಬೆಳಿಗ್ಗೆ ಜಾವ ಎದ್ದೊಳೋದು, ಅರ್ಲಿ ಮಾರ್ನಿಂಗ್ ಎಷ್ಟು ನಾವು ಓದ್ತೀವೋ ಅದು ಬಂದ್ಬಿಟ್ಟು ಮೈಂಡಲ್ಲಿ ಅದೇ ಕೂತ್ಕೊಳ್ಳೋದು. ಆಮೇಲೆ ಎಷ್ಟು ಮಾರ್ಕ್ಸ್ ಬರ್ಬೋದು ಅಂದ್ಕೊಂಡಿದ್ದೀರಾ? ನಾವು ಎಕ್ಸ್ಪೆಕ್ಟ್ ಒಂದು 80+ ಮೇಲೆ ಹೋಗ್ಬೋದು ಅಂತ ನೋಡ್ತಾ ಇದ್ದೀವಿ. ಇದಕ್ಕೋಸ್ಕರ ಎಕ್ಸ್ಟ್ರಾ ಕ್ಲಾಸಸ್ KK ನೋಟಿಫಿಕೇಶನ್ಸ್ ಹತ್ರ ಇಲ್ಲ, ಯಾವುದು ತೊಗೊಂಡಿಲ್ಲ. ಅದೇ ಮಕ್ಳಿಗೆ ಫ್ರೀಯಾಗಿ ಬಿಟ್ಟರೆ ಅವರೇ ಕೂತ್ಕೊಂಡು ಓದ್ತಾರೆ. ಅವರು ಪೇರೆಂಟ್ಸ್ಗಳು ಯಾವಾಗ ಪ್ರೆಷರ್ ಕೊಡ್ತಾರೋ ಅವ್ರಿಗೆ ಏನಾದರೂ ಡೈವರ್ಟ್ ಆಗುತ್ತೆ ಮೈಂಡು. ಸೆಲ್ಫ್ ಸ್ಟಡೀಸ್ ಅವರೇ ಮಾಡ್ಕೊಬೇಕು. ಎಕ್ಸಾಮ್ ಹತ್ರ ಬಂತು, ಅವ್ರು ಓದ್ತಿದಾರಲ್ವಾ, ಡೇ ಟು ಡೇ ಲೈಫಲ್ಲಿ ನಿಮ್ಗೆ ಏನಾದರೂ ಚೇಂಜಸ್ ಬಂತಾ? ಹೌದು, ತುಂಬ ಇಂಟ್ರೆಸ್ಟಾಗಿ ಓದ್ತಾ ಇರ್ಬೇಕಾದ್ರೆ ಗೊತ್ತಾಗುತ್ತೆ. ಮಾಮೂಲಿ ಡೇಸಲ್ಲೂ ಓದೋಕ್ಕೂ ಎಕ್ಸಾಮ್ ಬರ್ಬೇಕಾದ್ರೆ ಓದೋಕ್ಕೂ ತುಂಬ ಡಿಫ್ರೆಂಟ್ ಬರುತ್ತೆ ಮಕ್ಕಳಿಗೆ. ನಿಮ್ಮ ಮಕ್ಕಳ ಜೊತೆ ಎಲ್ಲ ಮಕ್ಕಳಿಗೆ ಆಲ್ ದ ಬೆಸ್ಟ್ ಹೇಳಿ. ಎಲ್ಲ ಮಕ್ಕಳು ಅದು ಫಸ್ಟ್ ಆಫ್ ಆಲ್ ಹೆಣ್ಮಕ್ಳೇ ಹೈಯೆಸ್ಟಾಗಿ ಬರ್ತಾ ಇರೋದು. ಈ ಸತಿನ ಅವರೇ ಬರ್ತಾರಂತ ಒಂದು ಹೋಪ್ ಇದೆ,
ನೋಡೋಣ. ಆಲ್ ದ ಬೆಸ್ಟ್ ಎಲ್ಲರೂ. ಥ್ಯಾಂಕ್ ಯು. ಯಾವ ಕ್ಲಾಸ್ ನೀನು? LKG. ಯುವರ್ ನೇಮ್? Nikhil. ಚೆನ್ನಾಗಿ ಗೊತ್ತಿದ್ಯಾ? ಸಮ್ಮರ್ ಹಾಲಿಡೇಸಾ?